ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ 2026-27ನೇ ಸಾಲಿನ SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಹೋದಾಗ ಈ ರೀತಿ ಬರ್ತಾ ಇದೆ. ಚೆಕ್ ಯುವರ್ NSP ಒನ್ ಟೈಮ್ ರಿಜಿಸ್ಟ್ರೇಷನ್ OTR ನಂಬರ್ ಅಂತ ಇಲ್ಲೊಂದು NSP OTR ನಂಬರ್ನ ಹಾಕಲಿಕ್ಕೆ ಕಾಲಮ್ ಕೂಡ ಶೋ ಆಗ್ತದೆ. ಈ ಒಂದು ವಿಡಿಯೋದಲ್ಲಿ NSP ಒನ್ ಟೈಮ್ OTR ನಂಬರ್ನ ಯಾವ ರೀತಿ ಈಸಿಯಾಗಿ ಕ್ರಿಯೇಟ್ ಮಾಡಿಕೊಂಡು ಅಪ್ಲಿಕೇಶನ್ ಅಂದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ SSP ಆಗಿ ಸಬ್ಮಿಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಸಣ್ಣದೊಂದು ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ ವಿಡಿಯೋನ ಮುಂದುವರ್ಸೋಣ. ಮೊದಲಿಗೆ ಸ್ನೇಹಿತರೆ ನೀವು ಫೋನಲ್ಲೂ ಕೂಡ ಈ ಒಂದು NSP OTR ನಂಬರ್ನ ಪಡ್ಕೋಬಹುದು. ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ, ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗಿ NSP OTR ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ತೋರಿಸ್ತಾ ಇದೆಯಲ್ಲ ಈ ಸಿಂಬಲ್ ಇರ್ತಕ್ಕಂಥ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಪ್ಲೇಸ್ಟೋರ್ಗೆ ಬಂದು ಮತ್ತೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತೀನಲ್ಲ ಆ ರೀತಿ ಇರ್ತಕ್ಕಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಪ್ಲೇಸ್ಟೋರ್ ಸರ್ಚ್ ಬಾರ್ಗೆ ಬಂದು ಆಧಾರ್ ಫೇಸ್ ID ಅಂತ ಹೇಳಿ ಟೈಪ್ ಮಾಡಿ. ಟೈಪ್ ಮಾಡಿದಾಗ ಈ ರೀತಿ ಇಂಟರ್ಫೇಸು ನಿಮಗೆ ಕಾಣುತ್ತೆ. ಇಲ್ಲಿ ಆಧಾರ್ ಫೇಸ್ ID ಅಂತ ಇದೆ ನೋಡಿ, ಈ ಒಂದು ಸಿಂಬಲ್ ಇರ್ತಕ್ಕಂಥ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ತದನಂತರ ಎರಡು ಆ್ಯಪ್ಗಳು ಇನ್ಸ್ಟಾಲ್ ಆದ ನಂತರ ಈಗ SSP ಆಗಿ NSP ಒನ್ ಟೈಮ್ OTR ನಂಬರ್ನ ಪಡ್ಕೋಬಹುದು. ಅದು ಹೇಗೆ ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಎರಡು ಆ್ಯಪ್ಗಳಲ್ಲಿ ಮೊದಲನೇ ಆ್ಯಪ್ ಬಂದು NSP OTR ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಆದ ನಂತರ ಸ್ನೇಹಿತರೆ ಈ ರೀತಿ ಇಂಟರ್ಫೇಸ್ ನಿಮಗೆ ಕಾಣುತ್ತೆ. ಇಲ್ಲಿ ನಿಮಗೆ 4 ಸ್ಟೆಪ್ಗಳಿದೆ. ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಅಲ್ಲಿ 2ನೇ ಸ್ಟೇಜ್ ಇದೆ ನೋಡಿ, ರಿಜಿಸ್ಟರ್ ಅಂತ. ಆ ಒಂದು ಆಪ್ಷನ್ಗೆ ಬಂದು ನೀವು ಆ ಕಾಲಮ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ತದನಂತರ ಸ್ನೇಹಿತರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನಿಮಗೆ 4 ಸ್ಟೆಪ್ಗಳು ಬರುತ್ತೆ. ಗೈಡ್ಲೈನ್ಸು, ರಿಜಿಸ್ಟರ್ ಮೊಬೈಲ್ ನಂಬರು, KYC ಮತ್ತು ಫಿನಿಶ್ ಅಂತ ಇರುತ್ತೆ. ಕೆಳಗಡೆ ಬಂದು ಟರ್ಮ್ ಆ್ಯಂಡ್ ಕಂಡೀಷನ್ 2 ಬಾಕ್ಸ್ ಇರುತ್ತೆ, ಎರಡನ್ನೂ ಕೂಡ ಟಿಕ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಮೊದಲಿಗೆ ನಿಮ್ಮ ಇಲ್ಲಿ ಫೋನ್ ನಂಬರ್ನ ಕೊಟ್ಟು ನೀವು OTPನ ಹಾಕಿ ನೀವು ಇಲ್ಲೊಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗ್ತದೆ. ನಾನು ಫೋನ್ ನಂಬರ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ ಈಗ OTP ಬರುತ್ತೆ. ಆ ಒಂದು OTPನ ಕೆಳಗಡೆ ಬಾಕ್ಸ್ ಇರುತ್ತೆ, ಆ ಬಾಕ್ಸಲ್ಲಿ ಹಾಕಬೇಕಾಗ್ತದೆ. ಹಾಕಿದ ನಂತರ ಕೆಳಗಡೆ ಬಂದು ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಬೇಕು. ಆ್ಯಸ್ ಇಟ್ ಈಸ್ ಫಿಲ್ ಅಪ್ ಮಾಡಿದ ನಂತರ ಕೆಳಗಡೆ ಬಂದು ವೆರಿಫೈ ಅಂತ ಕ್ಲಿಕ್ ಮಾಡಿ. ತದನಂತರ ನೆಕ್ಸ್ಟ್ ಸ್ಟೇಜ್ ಬಂದು KYC ಅಂತ ಇದೆ. ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಇದೆ ಅಂತ ಕೇಳುತ್ತೆ. ಐ ಹ್ಯಾವ್ ಎ ಆಧಾರ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಬಾಕ್ಸಲ್ಲಿ ಬಂದು ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಬೇಕು. ತದನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಈ ಸರಿ ಕನ್ಸಲ್ಟ್ ಪೇಜ್ ಬರುತ್ತೆ, ಅಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿ ಒಂದು ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ ಕೇಳುತ್ತೆ, ಒನ್ ಟೈಮ್ ಅಲೋ ಅಂತ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ಕ್ಯಾಮ್ರಾ ಫೇಸು ಕೂಡ ಇಲ್ಲಿ ಶೋ ಆಗ್ತದೆ. ಈ ಕ್ಯಾಮ್ರಕ್ಕೆ ನೀವು ಸರ್ಕಲ್ ವರ್ಗೆ ನಿಮ್ಮ ಫೇಸ್ ಇಟ್ಟು ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ನಿಮ್ಮದು SSP ಆಗಿ KYC ಆಯಿತು ಅಂದರೆ ಈ ರೀತಿ ಬರುತ್ತೆ. NPCI ಮ್ಯಾಪಿಂಗ್ ಸ್ಟೇಟಸ್ ಅಂತೇಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಯಾವ ಖಾತೆಗೆ ಲಿಂಕ್ ಆಗಿದೆ, ಅದು ಯಾವ ಬ್ಯಾಂಕು, ಆ ಬ್ಯಾಂಕ್ ನೇಮ್ನು ಕೂಡ ಅಲ್ಲಿ ತೋರಿಸುತ್ತೆ ಆಧಾರ್ ಸೀಡಿಂಗ್ ಆಗಿದೆ ಅಂತ. ಇದಾದ ನಂತರ ನೀವು ಅಲ್ಲಿ ಓಕೆ ಬಟನ್ ಇದೆ, ಓಕೆ ಬಟನ್ನ ಕ್ಲಿಕ್ ಮಾಡಬೇಕು. ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋಟೋ, ನಿಮ್ಮ ಅಡ್ರೆಸ್ಸು, ಪ್ರತಿಯೊಂದು ಡೀಟೇಲ್ಸು ಕೂಡ ಅಲ್ಲಿ ಶೋ ಆಗ್ತದೆ. ನಂತರ ನೀವು ಕೆಳಗಡೆ ಬಂದು ತಂದೆ ತಾಯಿ ಹೆಸರನ್ನ ಹಾಕಬೇಕು. ಮೊದಲಿಗೆ ಮದರ್ ನೇಮ್ ಅಂತ ಕೇಳುತ್ತೆ, ಆ ಒಂದು ಕಾಲಮ್ಗೆ ನಿಮ್ಮ ತಾಯಿಯ ಹೆಸರನ್ನ ಹಾಕಿ. ನಂತರ ಕೆಳಗಡೆ ಸ್ಟೆಪ್ ಬಂದು ಫಾದರ್ ನೇಮ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ತಂದೆ ಹೆಸರನ್ನ ಹಾಕಿ. ಇಮೇಲ್ ID ಹಾಕೋ ಮ್ಯಾಂಡೇಟರಿ ಇಲ್ಲ. ಈಗ ಸಿಂಪಲ್ಲಾಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಇದಿಷ್ಟೇ ಸ್ನೇಹಿತರೆ, ಈಸಿಯಾಗಿ ಫಿನಿಶ್ ಆಯಿತು. ಸಕ್ಸಸ್ಫುಲ್ಲಾಗಿ ನಿಮ್ಮದು OTR ನಂಬರು ಕೂಡ ಜನ್ರೇಟ್ ಆಗುತ್ತೆ. ಈ ಒಂದು OTR ನಂಬರ್ನ ಇವಾಗ ಕಾಪಿ ಮಾಡ್ಕೊಳ್ಳಿ. ನಂತರ ನೀವು SSP ಪೋರ್ಟಲ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾನು ಈಗ SSP ಪೋರ್ಟಲ್ಗೆ ಹೋಗಿ ಅಲ್ಲಿ ನಾನು ಲಾಗಿನ್ ಮಾಡ್ಕೋತಿದ್ದೀನಿ. ತದನಂತರ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಈ ವ್ಯಕ್ತಿದು 4 ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಿದೆ. 5ನೇ ಸ್ಟೆಪ್ಪಲ್ಲಿ ಈ ಒಂದು OTR ನಂಬರ್ನ ಹಾಕ್ಲಿಕ್ಕೆ ಸಲುವಾಗಿ ಈ ಒಂದು ಅರ್ಜಿ ಸ್ಟಾಪ್ ಆಗಿದೆ. ನಾನು ಇವಾಗ 5ನೇ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಂತರ ಫೈನಲ್ ಸ್ಟೇಜಲ್ಲಿ ನೋಡ್ಬೋದು ನೀವು ಚೆಕ್ ಯುವರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಆ ಕಾಲಮ್ಗೆ ಈಗ ಮಾಡಿರ್ತೀವಲ್ಲ ಆ ಒಂದು OTR ನಂಬರ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ತದನಂತರ ನಾನಿಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಸ್ನೇಹಿತರೆ ನೋಡ್ಬೋದು SSP ಆಗಿ ನಿಮ್ಮ ಹಾಕ್ತಂಥ ಸ್ಕಾಲರ್ಶಿಪ್ಪು ಅರ್ಜಿ ಪ್ರಿವ್ಯೂ ಓಪನ್ ಆಗ್ತದೆ. ಎಲ್ಲ ಕೂಡ ಓದ್ಕೊಳ್ಳಿ. ಕೆಳಗಡೆ ಬಂದು ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ ನೋಡಿ, ಟಿಕ್ ಬಾಕ್ಸು ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗುತ್ತೆ. ನಂತರ ಪ್ರಿಂಟ್ ಅಕ್ಲಾಜ್ಮೆಂಟ್ ಅಂತ ಆಪ್ಷನ್ ಬಂದು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ಒಂದು ಅಕ್ಲಾಜ್ಮೆಂಟು ಕೂಡ ಜನ್ರೇಟ್ ಆಗುತ್ತೆ. ನೀವು ಇದನ್ನು ಪ್ರಿಂಟ್ ಮಾಡಿ ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ಗೆ ಕೊಡ್ಬೋದು, ಇಲ್ಲ ಸೇವ್ ಮಾಡಬೇಕಾದ್ರೂ ಇಟ್ಕೋಬೋದು. ಸ್ನೇಹಿತರೆ, ಈ ರೀತಿಯಾಗಿ ಮನೆಯಲ್ಲೇ ಕೂತು ಈಸಿಯಾಗಿ ನಿಮ್ಮ ಮೊಬೈಲ್ ಫೋನ್ ಮುಖಾಂತರ 2026-27ನೇ ಸಾಲಿನ ವಿದ್ಯಾರ್ಥಿ ವೇತನ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಗೆ NSP OTR ನಂಬರ್ನ ಈಸಿಯಾಗಿ ನೀವು ಈ ರೀತಿ ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.